ಪ್ರೇಮ್ ಸೌರನಿಕ್ ಸಿನಿಮಾ KD ಸ್ಟಾರಿಂಗ್ ಧ್ರುವ ಸರ್ಜಾ, ರೀಶ್ಮಾ ನಾಣಯ್ಯ ಇದರ ಮೊಟ್ಟ ಮೊದಲನೇ ಹಾಡು ಲಾಂಚ್ ಆಯ್ತು, ಶಿವ ಶಿವ. ಆಲ್ ಅಬೌಟ್ ದಿಸ್ ಇಡೀ ಸಿನಿಮಾದ ಟೀಮ್ ಜೊತೆಗೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲೇನೆ ಅಫ್ಕೋರ್ಸ್ ಇವರೆಲ್ಲರ ಜೊತೆಗೆ ನಮ್ಮ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಮಾತ್ ಮುಂದುವರಿತಾ ಇದೆ. ಕಿವಿ ಹತ್ರ ಕೊಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ಅರ್ಜುನ್ ಜನ್ಯ ಅವರು ಸುಮ್ನೆ ಸೈಲೆಂಟ್ ಆಗಿ ಇವತ್ತು ಅಂದ್ರೆ ಏನು ನಿಜವಾದ ಕೇಳಿಗಳು ನೀವೆಲ್ಲರೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ಏನು ಗೊತ್ತು ನಂಗೆ ಸುಮ್ಮನೆ ಗೊತ್ತಾ ಒಂಥರ ಫುಲ್ ಕಾಲೇಜ್ ಹುಡುಗನ್ ಅದು ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ, ಯಾಕೆ ಮಾಡ್ಬಿಡ್ತಾನೆ. ಸೊ ಮಾಡೋದು ಅಣ್ಣ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ ಅಣ್ಣ, ಅದೇ ಅವನೇ ಮಾಡಿರ್ತಾನೆ, ಸುಮ್ಮನೆ ಕೇಳೋದು ನನ್ನ ಕಳ್ಳ. ರೀಇನ್ಫೋರ್ಸ್ಮೆಂಟ್ ವ್ಯಾಲಿಡೇಷನ್ ಬೇಕಲ್ಲ ಎಲ್ಲ. ಎಸ್ ಜನ್ಯಾಜಿ, ಸಾಂಗು ಒಂಥರ ಗೂಸ್ ಬಂಪ್ಸ್, ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂತು ಸ್ಕ್ರೀನ್ ಮೇಲೆ ನೋಡಿದಾಗ. ಅಂಡ್ ಅಫ್ ಕೋರ್ಸ್ ಅಲ್ಲಿ ಅಷ್ಟು ಜನರ ಡಾನ್ಸಸ್, ಹಾಡು, ಆ ಬೀಟ್ಗಳು ಅದನ್ನ ಮ್ಯಾಚ್ ಮಾಡೋ ಹಾಗೆ ಎಲ್ಲ ಒಂಥರ ಪರ್ಫೆಕ್ಟ್ ಪ್ಯಾಕೇಜ್ ಆಗಿ ಕಾಣಿಸ್ತಾ ಇದೆ. ಇದು ಏನ್ ಮಾಡಿದ್ರಪ್ಪ ಅಂತ. ಅಲ್ಲ, ನಾನೇನು ಮಾಡೋದಿಲ್ಲ ಸರ್, ನನ್ಗೆ ಎಷ್ಟು ತಲೆಗೆ ತುಂಬಿಸ್ಬಿಡ್ತಾರಂದ್ರೆ ನನಗೆ ನಿಜವಲ್ಲೂ ಒಂದಿನ ನೀವು ನಂಬೋದೇ ಇಲ್ಲ, ಒಂದಿನ ಮಲಗ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಬರೀ ಎರಡೇ ಲೈನು, ಗುರುವೇ ನಿನ್ನ ಟಬಲ್ಲು ಯಾರ್ಯಾರ ಶಿವನೇ, ಇದಕ್ಕೆ ಮೀರು ಹೋಗ್ತಾನೆ ಇಲ್ಲ. ಒಂದು 250 ಸತಿ ಲೂಪಲ್ಲಿ ಬರ್ತಾ ಇದೆ. ನಾನು ಸ್ವಿಚ್ ಆಫ್ ಅಂತ ಸ್ವಿಚ್ ಆಫ್ ಆಗ್ತಾ ಇಲ್ಲ. ಅಂದರೆ ಅದು ನೆಕ್ಸ್ಟ್ ಡೇ ವಿ ಹ್ಯಾವ್ ಟು ಗೋ ಫಾರ್ ಅ ಮಿಕ್ಸ್. ನಾಳೆ ಬೆಳಗ್ಗೆ ಅದ್ರದ್ದು ಮಾಸ್ಟರಿಂಗ್ ಆಚೆ ತೆಗಿಬೇಕು. ಆ ಹಾಡು ಒಳಗಡೆ ಹೋಗ್ಬಿಟ್ಟಿದೆ, ಅದು ಹೊರಗಡೆನೆ ಹೋಗ್ತಾ ಇಲ್ಲ. ಹೋಗಿ ಅದು ಮಿಕ್ಸ್ ಮಾಡಿ ನಮ್ಮ ಆ್ಯಂಡ್ ಸಾರ್ ಮಕ್ಕದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಕಾಣೋವರೆಗೂ ನನಗೆ ಅದು ಲೂಪಲ್ಲಿ ಹೋಗ್ತಾನೆ ಇರುತ್ತೆ. ಇವ್ರು ನೋಡಿ ಅವ್ರ ಫೇಸಲ್ಲಿ ಒಂದು ನಗು ಬರುತ್ತೆ. ಆ ನಗು ಬಂದಾಗ ಅಪ್ಪ ನಮ್ಮ ಕೆಲಸ ಇಲ್ಲೇ ಮುಗೀತು ಅಂತ. ಬಿಕಾಸ್ ವಿ ಹ್ಯಾವ್ ಅಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಟೈಮು, ಎನರ್ಜಿ, ದುಡ್ಡು, ಆಮೇಲೆ ಎಲ್ಲವೂ ಒಂದು ನಮಗೆ ಗೊತ್ತಿಲ್ಲ. ಲೈಕ್ ಒಂದು 80 ಪೀಸ್ ಎನ್ಸೆಂಬಲ್ ನುಡ್ಸಿದ್ರೆ ಅದು ಹೆಂಗೆ ಸೌಂಡ್ ಆಗುತ್ತೆ, ಅದು ಫೈನಲ್ ಮಿಕ್ಸಲ್ಲಿ ಹೊರಗಡೆ ಬರುತ್ತಾ ಅಥವಾ ತುಂಬ ಜಾಸ್ತಿ ಹಾಕ್ಬಿಟ್ರೆ ಹೊರಗಡೆ ಹೋಗ್ಬಿಟ್ಟಿರುತ್ತಾ, ಇಷ್ಟು ವರ್ತ ಆಚೆ ಸೌಂಡ್ ಆಚೆ ನಾವು ತೆಗಿಬೋದಾ? ಬಿಕಾಸ್ ಇಟ್ ಇಸ್ ವೆರಿ ನ್ಯೂ. Every department has 100 section. Rhythm section 100, string section 100, rhythm programmers ಒಂದು 4-5 ಜನ. ಸೊ ಸಿಂತ್ ವರ್ಕ್, ಅಷ್ಟು ವರ್ಕ್. ಸೊ ಎಲ್ಲದೂ ಆಚೆ ತರ್ತೀವ, ಅದು ಆಚೆ ಬರೋರ್ಗು ಅನ್ನೋ ಆ ಟೆನ್ಷನಲ್ಲಿ ಒಂದು 250 ಸತಿ ಈ ಹಾಡು ನನ್ನ ತಲೆಯಲ್ಲೇ ಗುಣಗ್ತಾ ಇತ್ತು. ಒಂಥರ ಆಲ್ಸೋ ನಾನು ಗಮನಿಸಿರೋದು, ದೇವರ ಹೆಸರಲ್ಲಿ ಒಂದು ಹಾಡು ಅಂತ ಬರ್ಬೇಕಾದ್ರೆ ಜನ್ಯ ಅವ್ರದ್ದು ಅದು ಪವರೇ ಬೇರೆ ತರ ಬಂದ್ಬಿಟ್ಟಿರುತ್ತೆ. ನಾವು ಭಜರಂಗಲ್ಲಿ ಕೇಳಿರುವಂತ ಹಾಡಿರ್ಬಹುದು, ಈ ಶಿವ ಇರಬಹುದು, ದೇರ್ ಇಸ್ ಒಂದು ಏನೋ ರೆವರ್ಬ್ ಇದೆ, ಕೇಳಿದ ತಕ್ಷಣ ಒಂದು ಎನರ್ಜಿ ಅಲ್ಲೇ ಕಾಣಿಸ್ತಾ ಹೋಗುತ್ತೆ. ಅವನೇ ಆಕ್ಚುಲಿ ಪವರ್. ಅವ್ನು ಕುಂತ್ಕೊಂಡ ತಕ್ಷಣ, ಕೀಬೋರ್ಡ್ ಮೇಲೆ ಕುಂತ್ಕೊಂಡ ತಕ್ಷಣ ಅವನು ಏನು ಮಾಡಲ್ಲ, ಏನ್ ಸರ್ ಸುಜನ್ ಅಂತಾನೆ. ಅಂದ್ರೆ ಇದು ಮಗನೆ ಅಂದ್ರೆ ಇದು ಬೇರೆ ತರ ಮಾಡೋಣ ಸರಿ ಸರ್ ಅಂದ್ಬಿಟ್ಟು ಅವನೇ ರೆಡಿ ಮಾಡಿರ್ತಾನೆ. ಸುಮ್ಮನೆ ನನ್ನ ಮೇಲೆ ಹೇಳ್ತಾನೆ ಅಷ್ಟೇ ಅಂದ್ಬಿಟ್ಟು ಅವನೇ ರೆಡಿ ಮಾಡಿರ್ತಾನೆ. ಆಮೇಲೆ ಇಟ್ಸ್ ಲೈಕ್ ಪ್ರತಿಯೊಂದು ವಿಷಯ ಅಂದ್ರೆ ಅವ್ನಿಗೆ ಎಷ್ಟೇ ಹುಷಾರಿಲ್ಲ, ಏನೇ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ಬಂದು ನಿಂತು ಸಣ್ಣದನ್ನು ಕರೆಕ್ಟ್ ಮಾಡ್ತಾನೆ. 50 ಸರಿ ಕಳಿಸ್ತಾನೆ, ಕೇಳ್ತಾನೆ, ನೀವು ಕೇಳಿ, ನಾನು ಕೇಳಿದ್ದೀನಿ, ಏನೋ ಕರೆಕ್ಟ್ ಮಾಡ್ಬೇಕು, ಅಷ್ಟು ಡೆಡಿಕೇಟೆಡ್, ಅಷ್ಟು ಇದು ಮಾಡ್ತಾನೆ. ಎಲ್ಲ ಕಾರಣ ಅವನೇನೆ. ಈ ಸಾಂಗ್ ಇಷ್ಟು ಅದ್ಭುತವಾಗಿ ಬಂದಿರೋದು ಅವನೇ. ತುಂಬಾ ಅದೇನೋ ನೀವು ಕೇಳಿದೀರಾ ಅಂತ ಗೊತ್ತಾಯ್ತು. 80 ಪೀಸ್ ಆನ್ಸಾಮ್ ಇರ್ಬೋದು, ಸಿಂಫನಿ ಇರ್ಬೋದು, ಇದೆಲ್ಲ ಕೇಳಿದ ತಕ್ಷಣ ಸಿಗೋದು ಕೂಡ ತುಂಬಾ ಅಪರೂಪ ಸರ್. ಅದೇಂಗೆ ಸರ್ ಇದನ್ನ ಮೋಸ್ಟ್ ಫಿಲ್ಮ್ಸ್ ಅಲ್ಲ, ಎಸ್ಪೆಷಲಿ ಸಾಂಗ್ಸ್ ವಿಚಾರದಲ್ಲಿ ಮಾಡೋದು? ಈ ಇಂಡಿಯಾದಲ್ಲಿ ನೀವು ಯಾರು ಈ ಪಿಕ್ಚರ್ಗೆ, KD ಪಿಕ್ಚರ್ಗೆ ನುಡಿಸಿಲ್ಲ ಅನ್ನೋರು ಯಾರು ಇಲ್ಲ, ಕೋರಸ್ ಆಡಿರೋಂತ ಯಾರು ಇಲ್ಲ, ಎಲ್ಲರೂ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬರೀ ಕೋರಸ್ ಆಡಿರೋದು 80 ಜನ ಯುರೋಪ್ ಕಂಟ್ರಿ, 80 ಮೆಂಬರ್ಸ್. ನೀವು ನೆಕ್ಸ್ಟ್ ಒಂದು ಸಾಂಗ್ ಬರ್ತದೆ, ಅದೆಲ್ಲ ಇದನ್ನ ಆಡಿದ್ದಾರೆ, ಅದು ಶ್ಲೋಕ ಇಂಡಿಯನ್ ಶ್ಲೋಕ ಆಡಿಸಿದ್ವಿ ಫಾರಿನರ್ಸ್ ಕೈಲಿ. ಸೊ ಯು ಬಿಲೀವ್ ಆರ್ ನಾಟ್, ಹಂಗಿದೆ. ಅಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಅಷ್ಟು ಜನ ಆರ್ಕೆಸ್ಟ್ರಾ ನುಡಿಸಿರೋ ಏಕೈಕ ಆಲ್ಬಮ್ ಭಾರತದಲ್ಲೇ ಇದೆ, ಫಸ್ಟ್ ಆಲ್ಬಮ್. ಮ್ಯೂಸಿಕ್ಗೆ ಜನರಲಿ ನಿಮ್ ಸಿನಿಮಾಗಳಲ್ಲಿ ತುಂಬಾ ಖರ್ಚು ಮಾಡ್ತೀರಾ, ಅದು ಎಲ್ಲ ಈಗಾಗಲೇ ಅದರದೇ ಒಂದು ದಾಖಲೆ ಇದೆ. ನೀವು ಖರ್ಚು ಹಂಗೆ ಮಾಡಿರ್ತೀರಾ, ಮ್ಯೂಸಿಕ್ ಇಂದ ಹಂಗೆ ದುಡ್ಡು ಬರುತ್ತೆ. ಜನ ಆಲ್ಬಮ್ ಅದು ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತಾರೆ ಅಂದ್ರೆ, ಹೌದೌದು ಮಾಡೆಸ್ಟಿ ಕೊಡ್ತಾರೆ ಜನ ಪ್ರೀತಿಯಿಂದ. ಖಂಡಿತ ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀರಾ ನೀವು. ಕೊಡ್ತಾರೆ ಜನ ಎಲ್ಲೋ ಒಂದ್ ಕಡೆ ಪ್ರೇಮ್ ಸಾಂಗ್ ಮಾಡ್ತಾರೆ ಅಂತ ತಕ್ಷಣ ನನ್ಗೆ ಇವತ್ತಿನವರೆಗೂ ಗುರುಜಿ ಮಾಡ್ಕೊಟ್ರು, ಹರಿಕೃಷ್ಣ ಮಾಡ್ಕೊಟ್ರು, RP ಪಟ್ನಾಯಕರು ಮಾಡ್ಕೊಟ್ರು, ಎಲ್ಲ ಹಿಟ್ ಇದು ಮಾಡ್ಕೊಟ್ರು, ಎಲ್ಲ ಅವರೇ ಹೀರೋಗಳು, ನಾವಂತೂ ಅಲ್ಲ. ಇದಕ್ಕೆ ಅರ್ಜುನ್ ಜನ್ಯ ಅವ್ರದ್ದು ನಂದು ಬಂದ್ಬಿಟ್ಟು ಇದು 3ನೇ ಸಿನಿಮಾ, ಹ್ಯಾಟ್ರಿಕ್ ಸಿನಿಮಾ. ಅರ್ಜುನ್ ಹೆಂಗೆ ಅಂತಂದ್ರೆ ಇದು ನನ್ನ ಫ್ಯಾಮಿಲಿ, ನನ್ನ ಬ್ರದರ್, ನನ್ನ ಫ್ಯಾಮಿಲಿ. ಅವನು ಯಾವುದೇ ವಿಷಯ ಎಷ್ಟೇ ಕಿತಾಕಿ ಏನೇ ಮಾಡಿ ಇಬ್ರು ಮಾತಾಡ್ತಾ ಇರ್ತೀವಿ, ಇಬ್ರು ಇದು ಮಾಡ್ತಾರೆ. ಆಮೇಲೆ ಕಂಪೋಸಿಂಗ್ ಇಸ್ ಡಿಫ್ರೆಂಟ್ ಸ್ಟೈಲ್ ಆಫ್ ಕಂಪೋಸಿಂಗ್. ಅರ್ಜುನಂದು ಬಿರಿಯಾನಿ ಮಾಡ್ಬೇಕಾದ್ರೆ ಕಂಪೋಸ್ ಮಾಡ್ತೀವಿ ನಾವು. ಇದು ದಯವಿಟ್ಟು ಕತೆ ಬೇಕು. ಏನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆಮೇಲೆ ಇವೆಲ್ಲ ಮಾಡ್ಬೇಕಾದ್ರೆ ಸಾಂಗ್ ನಾವು ಕಂಪೋಸ್ ಮಾಡೋದು.
ಏನೋ ಒಂದು ಮಾತಾಡ್ತಾ ಇರ್ತೀವಿ, ಏನೋ ಒಂದು ಇದಾಗ್ತದೆ, ಮಗನೇ ಚೆನ್ನಾಗಿದೆ ಕಣೋ ಇದು ಅಂದ್ರೆ, ಹೌದಾ ಇರಿ ನನ್ನ ಮಗಂದು ಆಗ ಅಷ್ಟೊತ್ತಿಗೆ ನೋಡಿ ಇದು ಅಂದ್ಬಿಟ್ಟು ಹಿಂಗೆ ಮಾಡ್ತಾನೆ. ಇಷ್ಟು ಇದ್ದದ್ದು ಅದಕ್ಕೆ ಈ ಥರ ಸಾಂಗ್ಸ್ಗಳು ಬರೋದು ನಮ್ಮವು. ನಾವು ಯಾವ್ರೂ ಹೀಗೋಗಳಲ್ಲಾಗಲಿ ಇದಿಲ್ಲ. ಸೊ ಕುಂತ್ಕೊಂಡು ಚರ್ಚೆ ಮಾಡಿ ಮಾಡ್ತೀವಿ. ಸೊ ಮಾಡಿದೀವಿ ಆ್ಯಂಡ್ ಜನಕ್ಕೆ ಪ್ರತಿಯೊಬ್ಬರಿಗೂ ರೀಚ್ ಆಗ್ತಿದೆ. ಸೊ ಎಲ್ಲ ಸಿನಿಮಾಗಳ ಸಾಂಗ್ ರೀಚ್ ಆಗಿದೆ. ಎಸ್ಪೆಷಲಿ ಆನಂದ್ ಆಡಿಯೋ ಕಂಪ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ವಿಷಯದಲ್ಲಿ. ಯಾಕಂದರೆ ಅದು ಅಷ್ಟು ಪವರ್ಫುಲ್, ಅಷ್ಟು ದುಡ್ಡು ಕೊಟ್ಟು ಅಷ್ಟು ಇದು ತಗೊಂಡು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಎಲ್ಲ ಚೆನ್ನಾಗಿ ಇವತ್ತಿನವರೆಗೂ ಮಾಡಿರೋ ಸಿನಿಮಾಗಳೆಲ್ಲ ಸಕ್ಸಸ್ ಅವನು, ಎಲ್ಲ ಹಿಟ್ ಆಲ್ಬಮ್ಗಳೇ. ಬಟ್ ನೋಡೋಣ, ಇದು ಮಾಡಿದೀವಿ ಫಸ್ಟ್ ಸಾಂಗ್ ಹಿಂಗೆ ಓ ಅಂತ ಬಂದಿದೆ ಹೊರಗಡೆ. KD ಸಿನಿಮಾದ ಈ ಫಸ್ಟ್ ಸಾಂಗ್ ನ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ ನನ್ನ ನೇತ್ರ ರೇಡಿಯೋ ಸಿಟಿಯಲ್ಲಿ ಮಾತ್ರ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನನ್ನ ನೇತ್ರ.